ಈಗ ಇದು ಯೋಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಶಿಸ್ತುಬದ್ಧವಾದ ಜೀವನ ನಡೆಸೋದಕ್ಕೆ, ನಮ್ಮ ಅಂಗಾಂಗಗಳನ್ನು, ದೇಹವನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ಅಭ್ಯಾಸ, ವೈದ್ಯಕೀಯ ಶಾಸ್ತ್ರದ ಒಂದು ಭಾಗ. ಯೋಗ, ನ್ಯಾಚುರೋಪತಿ ಮತ್ತು ಪ್ರಾಣಾಯಾಮಗಳು ಪ್ರಾಚೀನ ವೈದ್ಯಕೀಯ ಪದ್ಧತಿಯ ವಿಭಾಗಗಳು. ಸೊ ಇದರಿಂದ ಮನುಷ್ಯನ ಜೀವನದ ಆಯಸ್ಸು ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗಿದೆ, ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಪ್ರೇರಣೆ ಆಗುತ್ತೆ. ಇದು ಉತ್ತಮವಾದಂಥ ಪದ್ಧತಿ. ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು. ಅದ್ರ ಮುಖಾಂತರ ಶಿಸ್ತುಬದ್ಧವಾದಂಥ ಆರೋಗ್ಯಕರ ಜೀವನ ನಡೆಸಬೇಕು. ಸರ್, ನಿಮ್ಮ ಒಂದು ಈಗ ನೋಡಿದ್ರೆ ನಾನು ಎಲ್ಲರೂ ಮಾಡಲಿಲ್ವಾ? ನೋಡಿದ್ರಲ್ಲ, ಗಂಟೆಗಿಂತ ಹೆಚ್ಚು ಕಾಲ ಎಲ್ಲ ಇದನ್ನು ಮಾಡಿದೆ. ನಾನು 1985 ಇಸ್ವಿನಲ್ಲಿ ಫಸ್ಟ್ ಟೈಮ್ ಎಲ್ಲಾದ್ರೆ ಯೋಗ ಟೀಚರ್ ನನಗೆ ಹೇಳ್ಕೊಡ್ತಾ ಇದ್ರು. ಬಹುತೇಕ ಹೇಳಿದ್ದೆಲ್ಲರೂ ಹೇಳ್ಕೊಟ್ಟಿದ್ದೆ. ಸರ್, ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ಬಿಸಿ, ಈಗ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಈಗಾಗಲೇ ಸರ್ಕಾರ, ಮುಖ್ಯಮಂತ್ರಿಗಳು ಹೇಳಿದ್ದೀವಿ. BJP ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಬೆಲೆಯನ್ನು ಏರಿಸೋ ಡೀಸೆಲ್ಲು, ಪೆಟ್ರೋಲು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪರಿಣಾಮನ UPA ಸರ್ಕಾರ ಇದ್ದರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು, ಆದರೆ ನಾವು ಇದನ್ನು ಕಡಿಮೆ ಮಾಡಿದ್ವಿ. ಇವರು ಒಂದಾದ್ಮೇಲೆ ಒಂದು ಏರಿಸ್ತಾ ಹೋದರು. ಈಗ ನಾವು ಏರಿಸಿರ್ತಕ್ಕಂಥದ್ದು ಬೇರೆಯವರು ಬಿಕಾಸ್ ಆಫ್ ದಿ ಅನ್ಸೈಂಟಿಫಿಕ್ GST ಇದ್ರದ್ದು ಅದರ ದುಷ್ಪರಿಣಾಮಗಳು ಮತ್ತು ನಮ್ಮ ತೆರಿಗೆ ಸಂಗ್ರಹಣದ ಹೆಚ್ಚು ಭಾಗ ಕೇಂದ್ರ ಸರ್ಕಾರ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದಾಗ ನಾವು ಕಡಿಮೆ ಇದ್ದೀವಿ. ಹೀಗಾಗಿ ಯಾವುದೇ ಕಾರಣಕ್ಕೆ ಇತರ ರಾಜ್ಯಕ್ಕಿಂತ ನಾವು ಬೇರೆ ಬೇರೆ ರಾಜ್ಯಗಳಿಗಿಂತ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ಹೆಚ್ಚಾಗಿಲ್ಲ. ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಲ್ಲ. ಸರ್, ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದಷ್ಟು ಜನರು ಮಾತಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ರಾಜಕೀಯ ಉದ್ದೇಶನೂ ಅಲ್ಲ, ಓಟಿನ ಮೇಲೆ ಕಣ್ಣಿಟ್ಟಿದ್ದು ಅಲ್ಲ. ಯಾವ ಜನ ಸಮುದಾಯಕ್ಕೆ ನಿರ್ದಿಷ್ಟವಾದಂಥ ಮಾಸಿಕ ಆದಾಯ ಇಲ್ವೋ, ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ಸಂವಿಧಾನದ ಆಶಯ ಕೂಡ. ಆ ಹಿನ್ನೆಲೆಯಲ್ಲಿ ಮಾಡಿದ ಹೊರತು ರಾಜಕೀಯ ಮತ್ತು ಚುನಾವಣೆಯ ಏರುಪೇರುಗಳು ಫಲಿತಾಂಶದ ಮೇಲೆ ಇದು ವಿಷಯ ಚರ್ಚೆ ಆಗಲಿಲ್ಲ. ಅದು ಉದ್ದೇಶನೂ ಇಟ್ಕೊಂಡಿರಲಿಲ್ಲ. ಗ್ಯಾರಂಟೀಸ್ ವಿಲ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲಿಸೋಕ್ಕೆ ಕಾರಣ ಏನಿದೆ? ಬಿಕಾಸ್ ಇಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಸರ್, ಈಗ ದರ್ಶನ್ ಪ್ರಕರಣದಲ್ಲಿ ಕೆಲವು ಪ್ರಭಾವಿ ಸಚಿವರು ಅವ್ರನ್ನ ಸೇಫ್ ಮಾಡುವಂಥದ್ದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪ ಬಂದಿದೆ ಸರ್. CM ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಬಂದಿದೆ. ನೋಡಿ, ನೀವು ತಿಳ್ಕೊಂಡಾಗೆ ಇದ್ಯಾವುದು ಕ್ಯಾಬಿನೆಟಲ್ಲಿ ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಈ ವಿಷಯ ಏನು ಚರ್ಚೆ ಆಗಲಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.